ಹೇಳ್ತೀನಿ. ನರ್ತನ ಫೋನ್ ಕೊಡು. ಪುಷ್ಪಕ್, ಅವನ ಜೊತೆ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಪುಷ್ಪಕ್. ನರ್ತನ, ನನ್ನ ತಲೆಯಲ್ಲಿ 1000 ಪ್ರಶ್ನೆಗಳು ಓಡ್ತಾ ಇದೆ. ಅದನ್ನ ನಾನು ಕ್ಲಿಯರ್ ಮಾಡ್ಕೊಳ್ಳೋದು ಬೇಡವಾ? ನನ್ನ ಟೆನ್ಷನ್ನ ಕಡಿಮೆ ಮಾಡ್ಕೊಳ್ಳೋದು ಬೇಡವಾ? ಅವನ ಜೊತೆ ಮಾತಾಡೋದ್ರಿಂದ ಯಾವುದೇ ಪ್ರಶ್ನೆಗೂ ಉತ್ತರ ಸಿಗಲ್ಲ, ಏನು ಕ್ಲಿಯರ್ ಆಗಲ್ಲ, ಇನ್ನು ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುತ್ತೆ. ಅಂದ್ರೆ ನಿನ್ ಕೇಳೋ ಪ್ರಶ್ನೆಗೆಲ್ಲ ಅವನು ಉತ್ತರ ಕೊಡ್ತಾನೆ ಅನ್ಕೊಂಡಿದ್ಯಾ? ಚಾನ್ಸೇ ಇಲ್ಲ. ಏನಾದ್ರೂ ಒಂದ್ ನೆಪ ಹೇಳಿ ತಪ್ಪಿಸ್ಕೋತಾನೆ. ನಾನೇ ಪ್ರಿಯಕರ ಅಲ್ಲ ಅಂತ ವಾದ ಮಾಡ್ತಾನೆ. ವಾದ ಮಾಡಿದ್ರೆ ಪ್ರೂಫ್ ತೋರಿಸ್ತೀನಿ. ಪ್ರೂಫ್ ತೋರಿಸಿದ ತಕ್ಷಣ ಹೌದು ಅಂತ ಹೇಳಿ ಒಪ್ಕೋತಾನ? ಇಷ್ಟು ದಿನ ನಿನ್ ಜೊತೆನೆ ಇದ್ದು ನಿನ್ನ ನಂಬಿಸಿ ಮೋಸ ಮಾಡಿದವನು ಅವನು. ಏನ್ ಪುಷ್ಪಕ್ ನೀನು? ನನ್ನನ್ನು ಕೇಳೋದಾದ್ರೆ ನೀನು ಇದನ್ನ ಇಲ್ಲೇ ಬಿಟ್ಬಿಡೋದ್ ವಾಸಿ ಅನ್ನಿಸ್ತದೆ. ಯಾಕೆ? ನೋಡು ಪುಷ್ಪಕ್, ಮೈನಾಗೆ ಇನ್ನೂ ಪ್ರಿಯಕರ ಯಾರು ಅನ್ನೋ ವಿಷಯ ಗೊತ್ತಿಲ್ಲ. ಆ ವಿಷಯ ನಿನಗ್ ಗೊತ್ತಾಗಿದೆ ಅಂತ ಧ್ರುವಂಗೇನಾದ್ರೂ ಗೊತ್ತಾದ್ರೆ ಅವನು ಅಲರ್ಟ್ ಆಗ್ತಾನೆ. ಅವನು ಗೊತ್ತಾದ್ಮೇಲೆ ಮೈನಾಗೆ ಗೊತ್ತಾಗಕ್ಕೆ ಎಷ್ಟೊತ್ತು ಬೇಕು? ಆಮೇಲೆ ಏನಾಗುತ್ತೆ ಅಂತ ನಾನು ಹೇಳ್ಬೇಕಾ? ಧ್ರುವ ಮೈನಾ ಒಂದಾಗ್ತಾರೆ. ಕೂಗಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಪುಷ್ಪಕ್. ಯಾಕಂದ್ರೆ ಮೈನಾ ಮನ್ಸಲ್ಲಿ ಇನ್ನೂ ಪ್ರಿಯಕರ ಇದ್ದಾನೆ ಅನ್ನೋ ವಿಷಯ ನಿನಗೂ ಚೆನ್ನಾಗಿ ಗೊತ್ತಿದೆ. ದಟ್ ಇಸ್ ಜಸ್ಟ್ ಅ ಟ್ರ್ಯಾಪ್. ಅವನು ಮೈನನ್ನ ಟ್ರ್ಯಾಪ್ ಮಾಡಿದ್ದಾನೆ. ಅವನ್ ಪ್ರೀತಿ ಬಲೆಯಲ್ಲಿ ಬೀಳಿಸ್ಕೊಳ್ಳಕ್ಕೆ ಪ್ರಿಯಕರ ಅವನು ನಾಟಕ ಆಡಿದ್ದಾನೆ. ಅದನ್ನ ಮೈನ ನಂಬಿ ಮೋಸ ಹೋಗಿದ್ದಾಳೆ. ಅದ್ ಬಿಟ್ರೆ ಧ್ರುವನ್ ಮೇಲೆ ಮೈನಾಗೆ ಯಾವ ರೀತಿ ಪ್ರೀತಿನೂ ಇಲ್ಲ. ತಲೆ ಕೆಟ್ಟಿದ್ಯಾ ನಿನ್ಗೆ? ಹಾಗಂತ ನೀನ್ ಅನ್ಕೋತಿದ್ಯಾ? ಮೈನಾ ಆ ಲೆಟರ್ನ ಓಪನ್ ಮಾಡ್ಬೇಕಾ?